ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನುಲಿ ಚಾನಲ್. ಇವತ್ತಿನ ರೆಸಿಪಿ ಮಟನ್ ಕರಿ. ಈ ಥರ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಮಟನ್ನ ಕ್ಲೀನಾಗಿ ಅರಿಶಿಣ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾದ ನಂತರ ಗರಂ ಮಸಾಲ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗಬೇಕು. ಈಗ ಮಟನ್ನ ಹಾಕ್ಕೊಳ್ಳೋಣ. ಈಗ ಮಸಾಲೆ ಸಲುವಾಗಿ ಏನೇನು ಬೇಕಂತ ನೋಡೋಣ ಬನ್ನಿ. ಈರುಳ್ಳಿ, ಟೊಮೆಟೊ, ಹಸಿಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಪುದೀನ. ಈಗ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪ್ಯೂರಿ ಮಾಡಿದ್ದೀನಿ. ಈಗ ಮಟನಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿ ಹಾಕ್ಕೊಳ್ಳಿ. ಮತ್ತು ಅರಿಶಿಣ, ಧನಿಯಾ ಪುಡಿ 1 ಸ್ಪೂನ್, ಮೀಟ್ ಮಸಾಲೆ 1 ಸ್ಪೂನ್. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈಗ 1 ಟೀ ಗ್ಲಾಸ್ ಅಷ್ಟು ಬೇಕಿದ್ರೆ ನೀರು ಹಾಕ್ಕೊಳ್ಳಿ. ಮತ್ತು ಕುಕ್ಕರ್ದು ಢಕ್ಕನ್ ಕ್ಲೋಸ್ ಮಾಡಿ. ಈಗ ಇದು 3 ವಿಸಲ್ ಆಗಬೇಕು. ಈಗ ಒಂದು ಕಡೆ ಮಸಾಲೆ ಹುರ್ಕೊಳ್ಳೋಣ. ಒಂದು ತವೆ ಇಟ್ಟು ಅದರಲ್ಲಿ ಗರಂ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಇದು ಸೈಡಿಗೆ ತೆಗೆದು ಈಗ ಆನಿಯನ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದು ಬ್ರೌನ್ ಆಗಬೇಕೀಗ. ಈಗ ಬ್ರೌನ್ ಆಗಿದೆ ಅಲ್ವಾ, ಗ್ಯಾಸ್ ಆಫ್ ಮಾಡಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಗರಂ ಮಸಾಲ, ಆನಿಯನ್, ಹಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಈ ಥರ ಪೇಸ್ಟ್ ಮಾಡಿ. ಈಗ ಕುಕ್ಕರ್ 3 ವಿಸಲ್ ಆಗಿದೆ ನೋಡಿ. ಈಗ ಓಪನ್ ಮಾಡಿ ಮಟನ್ ಬೆಂದಿದೆ ಇಲ್ವಂತ ನೋಡೋಣ. ಚೆನ್ನಾಗಿ ಕುಕ್ ಆಗಿದೆ ಮಟನ್. ಈಗ ಪೇಸ್ಟ್ ಮಾಡಿದ್ದು ಮಸಾಲೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ನಂತರ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ಉಪ್ಪು ಖಾರ ಚೆಕ್ ಮಾಡಿ ಒಂದು ಸಲ. ಈ ಥರ ಮಟನ್ ಕರಿ ಮಾಡಿ ನೋಡಿ ಒಂದು ಟೈಮ್. ಮತ್ತೆ ಮಾಡ್ಕೊಂಡು ತಿಂತೀರಾ. ಈ ಥರ ಮುಚ್ಚಳ ಮುಚ್ಚಿ ಎಣ್ಣೆ ಮೇಲೆ ಬರೋವರೆಗೆ ಕುದಿಸಿದರೆ ಸಾಕು, ಮಟನ್ ಕರಿ ರೆಡಿ ಆಗುತ್ತೆ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ಮಟನ್ ಕರಿ ರೆಡಿ ಆಗಿದೆ. ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.